ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೀವು ಏನಾದರೂ ಪೂರ್ತಿಯಾಗಿ ಕೇಳಿದ್ದೆ ಆದರೆ ನಿಮ್ಮ ಕಣ್ಣಂಚಲ್ಲೂ ನೀರು ಬರೋದು 100% ಸತ್ಯ. ಯಾಕಪ್ಪ ಅಂದ್ರೆ ಅಷ್ಟೊಂದು ಒಂದು ರೋಚಕ ಘಟನೆ ಅಂತಲೇ ಹೇಳ್ಬೋದು. ಸೊ ಯಾಕೆ ಹಿಂಗೆ ಹೇಳತ್ತೀನಿ ಅಂದ್ರೆ ಅಷ್ಟೊಂದು ಇದನ್ನೈತಿ ಇದ್ರಾಗ ಅರ್ಥ ತುಂಬೈತಿ. ಅದಕ್ಕಾಗಿ ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಜನಕ್ಕೆ ಶೇರ್ ಮಾಡಿ. ಏನಪ್ಪ ಅಂದರೆ ವಿಡಿಯೋ ನಾನು ತುಂಬ ದಿನಗಳ ಹಿಂದೆ ಅಂದರೆ ಒಂದು 2 ತಿಂಗಳ ಹಿಂದೆ ನನಗೊಬ್ಬರು ಸಿಸ್ಟ್ರು ಮೆಸೇಜ್ ಮಾಡಿದರು. ಅವರು ಪಾಪ ಮೆಸೇಜ್ ಮಾಡೇ 2 ತಿಂಗಳಾಗಿತ್ತು, ನಾನು ನೋಡಿದ್ದೇ ಇಲ್ಲ. ಅದರ ಬಳಿಕ ನಾನು ನೋಡಿದ್ದು. ಆಮೇಲೆ ಅವ್ರು ಏನು ವಾಯ್ಸ್ ರೆಕಾರ್ಡ್ ಕಳಿಸಿದ್ರಲ್ಲ ಅದನ್ನು ಕೇಳೋಣ ನಿಜವಾಗ್ಲೂ ತುಂಬ ಬೇಜಾರಾಗ್ಬಿಡ್ತು. ಒಂದು ಕ್ಷಣ ಮನಸ್ಸಿಗೆ ದೇವರು ಕೊಡಬೇಕು ಇದು ಕೊಡಬೇಕು, ಇಷ್ಟೊಂದು ಕಷ್ಟನ ಯಾವತ್ತೂ ಕೊಡಬಾರ್ದು ಯಾರಿಗೂ ಅಂತ ಅಂದ್ಕೊಂಡ್ಬಿಟ್ಟೆ ನಾನಂತರೂ. ಅಂದರೆ ನಾವು ಸಣ್ಣ ಪುಟ್ಟ ನಮಗೆ ಪ್ರಾಬ್ಲಮ್ಸ್ ಬಂದಾಗ ನಾವು ಏನು ಅನ್ಕೊಂಡ್ಬಿಡ್ತೀವಿ ಅಂದರೆ ಇದೇ ಪ್ರಾಬ್ಲಮ್ ದೊಡ್ಡದು, ನಮಗೆ ಈ ಥರ ಯಾಕೆ ದೇವರು ಶಿಕ್ಷೆ ಕೊಡ್ತಾನೆ, ಪ್ರಾಬ್ಲಮ್ಸ್ ಕೊಡ್ತಾನೆ ಅಂತ ಅಂದ್ಕೊಂಡ್ಬಿಡ್ತೀವಿ. ಆದರೆ ನಮ್ಗಿಂತನೂ ಕಠಿಣವಾಗಿ ಇನ್ನೂ ಕೆಟ್ಟದಾಗಿ ಶಿಕ್ಷೆನ ಅಥವಾ ಒಂದು ಪ್ರಾಬ್ಲಮ್ಸ್ನ ಅನುಭವಿಸ್ತಿರೋರು ತುಂಬ ಜನ ಇರ್ತಾರೆ ಅಂದ್ರೆ ಪ್ರಪಂಚದಲ್ಲಿ. ಸೊ ಹಾಗಾಗಿ ಇವರು ಮೆಸೇಜಲ್ಲಿ ಹೇಳ್ಕೊಂಡಿರೋದೆಲ್ಲ ಕೇಳಿ ನನಗೆ ಒಂದು ಕ್ಷಣ ಅಯ್ಯೋ ದೇವರೇ ಅನ್ನಿಸ್ಬಿಡ್ತು. ಯಾಕಪ್ಪ ಅಂದರೆ ಅವ್ರು ಹೇಳ್ಕೊಂಡಿರೋ ಹಾಗೆ ಅವ್ರ ಅಪ್ಪಾಜಿ ತುಂಬ ಪಾಪ ತುಂಬ ಬಡವರಂತೆ, ತುಂಬ ಕಷ್ಟಪಟ್ಟು ಒಂದು ರೇಂಜಿಗೆ ಬಂದಿರ್ತಾರೆ. ಪಾಪ ಸಡನ್ನಾಗಿ ಅವ್ರ ಅಪ್ಪಾಜಿಗೆ ಆಕ್ಸಿಡೆಂಟ್ ಆಗತ್ತಂತ. ಆದಾಗ ಅವ್ರ ಕಾಲನ್ನ ಕಳ್ಕೊಬೇಕಾಗತ್ತೆ, ಒಂದು ಕಾಲನ್ನ. ಹಂಗೆ ಕಳ್ಕೊಂಡಾಗ ಅವ್ರಿಗೆ ಏನಂದರೆ ದುಡಿಯೋಕೆ ಆಗಂಗಿಲ್ಲ, ಹೊರಗೆ ಅವ್ರಿಗಿದ್ದಂಥ ಒಂದು ಕೆಲಸನೂ ಕಳ್ಕೊತಾರತ್ತ. ಹಿಂಗಿರ್ಬೇಕಾದ್ರೆ ಒಬ್ಬಾಕಿನ ಮಗಳು ಇರ್ತಾಳೆ ಅವರಿಗೆ, ಬಟ್ ಹೊಲನೂ ಇರೋಂಗಿಲ್ಲ ಅಷ್ಟೊಂದು. ಹೀಗಾಗಿ ತುಂಬ ಕಷ್ಟಪಡ್ತಿರ್ತಾರೆ, ತುಂಬ ಕಷ್ಟಪಟ್ಟು ಹೋಗಿ ಓದ್ತಿರ್ತಾಳೆ. ಅಂದ್ರೆ ಅವರಲ್ಲೆಲ್ಲ ಆಲ್ಮೋಸ್ಟ್ ತುಂಬ ಓದಿರಂಗಿಲ್ಲ ಹೆಣ್ಮಗಳು. ಅಂಥದ್ರಲ್ಲಿ ಇವಳೊಬ್ಳು ಹೋಗಿ ಹೊರಗೆ ನಿಂತು ಓದ್ತಿರ್ತಾಳೆ, ತುಂಬ ಕಷ್ಟಪಡ್ತಿರ್ತಾಳೆ. ಪಾಪ ಏನು ಮಾಡೋದು, ಸ್ಕೂಲ್ ಫೀಸು, ಕಾಲೇಜ್ ಫೀಸೆಲ್ಲ ಕಟ್ಟಾಕನಾಕಿ ಹತ್ತಿರ ದುಡ್ಡು ಇರ್ತಿರಂಗಿಲ್ಲ. ಅದ್ರಾಗೂ ಕೆಲ್ಸಕ್ಕೆ ಹೋಗಿ ಸಂಜೆ ಹೊತ್ತೆಲ್ಲ ಕೆಲಸ ಮಾಡ್ಕೊಂಡು ಬಂದುಬಿಟ್ಟು ಮುಸ್ರೆ ಅಂದರೆ ಬೇರೆಯವ್ರ ಮನೆಯಲ್ಲಿ ಎಲ್ಲ ತೊಳೆದ್ಬಿಟ್ಟು, ಬಾಂಡೆಲ್ಲ ತೊಳೆದ್ಬಿಟ್ಟು, ಬಟ್ಟೆ ವಾಶ್ ಮಾಡಿಕೊಟ್ಟು ಹೀಗೆಲ್ಲ ಒಂದಿಷ್ಟು ಕೂಡಿ ಹಾಕ್ಕೊಂಡು ಹಂಗೋ ಹಿಂಗೋ ಫ್ರೆಂಡ್ ಮನೇಲಿ ಇದ್ಕೊಂಡು ಇಲ್ಲಿದ್ಕೊಂಡು ಒಂದಿಷ್ಟು ಅಭ್ಯಾಸನ ಮುಗಿಸ್ತಾಳೆ. ಒಂದು ಜಾಬ್ಗಾಗಿ ತುಂಬ ಕಾಯ್ತಿರ್ತಾಳೆ. ಆ ಕ್ಷಣದಲ್ಲೇ ನನಗೆ ಅವಳು ಮೆಸೇಜ್ ಮಾಡಿದ್ದು. ಈ ಮೂಲಕ ಸಾರಿ ಕೇಳ್ತೇನೆ, ಯಾಕೆಂದರೆ ನಾನು ಬೇಗ ನೋಡಬೇಕಾಗಿತ್ತು ಅನಿಸತ್ತೆ ಅದನ್ನು. ಅವಳು ಹೇಳಿರೋ ವಾಯ್ಸ್ ರೆಕಾರ್ಡನ್ನ, ಒಂದು ಮೆಸೇಜ್ನ ತುಂಬ ದಿನಗಳ ಬಳಿಕ ನೋಡಿದ್ದೆ. ಏನಪ್ಪ ಅಂದರೆ ಅವ್ರು ಹೇಳ್ಕೊಂಡಿದ್ದು, ಅಕ್ಕ ತುಂಬ ರಾಯರನ್ನ ನಂಬಿದ್ದೀನಿ, ತುಂಬ ಅಂದರೆ ತುಂಬ ನಂಬಿದ್ದೀನಿ. ಏನಾದರೂ ನಂಗೆ ಒಳಿತನ ಮಾಡಿದರೆ ಅವ್ರು ಮಾತ್ರ ಮಾಡಬೇಕು. ಸೊ ನಾನು ವ್ರತಗಳನ್ನ ಮಾಡ್ತಾ ಇದ್ದೀನಿ, ಬಟ್ ಯಾವಾಗ ಒಳ್ಳೇದಾಗುತ್ತೋ ಗೊತ್ತಿಲ್ಲ. ನನಗೆ ಜಾಬ್ ಬೇಕಕ್ಕ, ಒಂದು 20,000 ಬೇಡ ನನಗೆ, ಅಟ್ಲೀಸ್ಟ್ ಒಂದು 10,000 ಸಂಬಳ ಆದರೂ ಸಿಕ್ಕಿದರೆ ಸಾಕು, ಜೀವನ ನಡೆಯುತ್ತೆ. ತುಂಬ ಕಷ್ಟದಲ್ಲಿದ್ದೀನಕ್ಕ, ಹಿಂಗಾದರೂ ನೀವು ಕೂಡ ಕೇಳ್ಕೊಳ್ಳಿ ನನಗೆ, ರಾಯರಿಗೆ ನನ್ನ ಪರವಾಗಿ ಅಂತ ಹೇಳಿದರು. ಸೊ ನಾನು ಒಬ್ಬರು ಯಾರಾದರೂ ಈ ಥರ ಮೆಸೇಜ್ ಮಾಡಿದಾಗ ಏನಾಗ್ಬಿಡುತ್ತೆ ಅದು ಮನಸ್ಸಲ್ಲಿ ನಂಗೆ ತುಂಬ ಕೊರೆಯುತ್ತೆ. ಅವ್ರಿಗೆ ಯಾವಾಗ ಒಳ್ಳೇದಾಗತ್ತೆ, ಯಾವಾಗ ಖುಷಿಯಾಗಿರ್ತಾರೆ ಅಂತ ಅನ್ನಿಸ್ಬಿಡ್ತೈತಿ. ಇವ್ರು ಹೇಳ್ಕೊಂಡಿರುವಾಗ ಅವ್ರ ದುಃಖದಲ್ಲಿ ಹೇಳ್ಕೊಂಡಿರೋ ವಯಸ್ಸು ಎಲ್ಲ ನನ್ನ ಮನಸ್ಸಲ್ಲಿ ಹಾಗೆ ಕೂತ್ಬಿಟ್ಟಿತ್ತು. ಮನಸ್ಸಿಗೆ ತುಂಬ ನಾಟಿರುವಂಥ ಒಂದು ಮೆಸೇಜ್ ಅದ. ಅಂದರೆ ಅಷ್ಟೊಂದು ಇದನ್ನ ಹೇಳ್ಕೊಂಡಾಗ ತುಂಬ ಬೇಜಾರಾಗ್ಬಿಡ್ತು. ಸೊ ಏನಾಯ್ತಂದರೆ ನಾನು ಕೂಡ ಕೇಳ್ಕೊತಿದ್ದೆ, ಇಲ್ಲ ನೀವು ನಂಬಿದ್ದೀರ ಅಂದ್ಬಳಕೆ ಖಂಡಿತ ಒಳ್ಳೇದಾಗತ್ತೆ ಅಂತಲೇ ಹೇಳ್ತಾ ಇದ್ದೆ. ಸೊ ನಾನು ಹೇಳಿದ್ದು ಒಂದು 15 ದಿನದಾಗನ ಅವ್ರದ್ದು ಒಂದು ಮೆಸೇಜ್ ಬಂದಿತ್ತು ನನಗೆ. ಅಕ್ಕ ನಾನು ಕೆಲಸ ಸಿಕ್ಕಿದೆ ಅಕ್ಕ, ನನಗೆ ತುಂಬ ಖುಷಿ ಆಯಿತು ಕಂಪ್ನಿಲೇ, ಬಟ್ ಅಷ್ಟೊಂದು ನಾನು ದುಬಾರಿ ಕೆಲಸ ಅಂದರೆ ದುಬಾರಿ ಸಂಬಳ ಬರೋ ಕೆಲಸ ಏನು ಕೇಳ್ಕೊಂಡಿರಲಿಲ್ಲ. ರಾಯರಿಗೆ ನನ್ನ ಜೀವನ ನಡೆಸೋದು ಕೊಟ್ಟಿದ್ರೆ ಸಾಕು ಅಂತ ಕೇಳ್ಕೊಂಡಿದ್ದೆ. ನನಗೆ ಇವಾಗ 20,000 ಕೊಡ್ತಿದ್ದಾರೆ ಸ್ಯಾಲ್ರಿನ. ನಾನು ಎಷ್ಟೊಂದೇನು ಆಸೆ ಪಟ್ಟಿದ್ದಿಲ್ಲ, ಬಟ್ ನನ್ಗೆ ಅಂದ್ಕೊಂಡಿರ್ಕಿಂತ ಚೆನ್ನಾಗೇ ಸಂಬಳ ಸಿಗ್ತಾ ಇದೆ. ತುಂಬ ಖುಷಿ ಆಯ್ತಕ್ಕ. ಮತ್ತು ರಾಯರು ನನ್ನ ಕೈ ಬಿಡಲಿಲ್ಲ, ಎಲ್ಲ ಒಳ್ಳೆಯದೇ ಮಾಡಿದರು. ನನ್ನಿಂದ ಮೆಸೇಜ್ ಏನು ಕೊಡಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ, ನಂಬಿ ಒಂದು ಸಲ ಪೂಜೆನ ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನಡುವೆ ಏನಾದರೂ ಆಗಿಲ್ಲ, ಹಾಗೆ ಹಿಂಗೆ ಏನಾದರೂ ಬೇಜಾರಾಗೋ ಸನ್ನಿವೇಶಗಳು ಬಂದರೆ ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ. ಖಂಡಿತ ಪ್ರತಿ ಒಂದು ಗಳಿಗೆನೂ ರಾಯರು ನೋಡ್ತಾನೆ ಇರ್ತಾರೆ. ಖಂಡಿತ ಆ ಕ್ಷಣ ಬರೋವರೆಗೆ ವೇಟ್ ಮಾಡಿ, ಖಂಡಿತ ಒಳ್ಳೆಯದಾಗತ್ತಂತ ಹೇಳ್ತೀನಿ. ಯಾಕಪ್ಪ ಅಂದರೆ ನನಗೆ ಹಲವಾರು ಅಡೆತಡೆಗಳು ಬಂದು ನಡು ಪೂಜೆ ಮಾಡಬೇಕಾದ್ರೆ, ಆದರೆ ಯಾವುದಕ್ಕೂ ನಾನು ಹಿಂಜರಿಯದೆ ಬಿಡದೆ ನಾನು ಸೇವೆ ಮಾಡಿದ್ದಕ್ಕೆ ಇವತ್ತೊಂದು ಈ ಒಳ್ಳೆ ಸ್ಥಾನ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ಸೊ ಯಾರೇ ನಿಮಗೆ ಮೆಸೇಜ್ ಮಾಡಿದ್ರು, ಏನೇ ಕೇಳಿದ್ರು, ನೀವು ಇದೊಂದು ಮಾತನ್ನ ಹೇಳೋದು ಮರಿಬೇಡಿ ಅಕ್ಕ. ನನ್ನ ಥರ ಯಾರೂ ನಡುವೆ ಗಿವ್ ಅಪ್ ಮಾಡಿಬಿಟ್ಟು ಕೆಲಸ ಆಗಲಿಲ್ಲ, ನಂದು ಏನೋ ನಮಗೆ ಬೇಕಾಗಿರೋದು ವರ ಸಿಗಲಿಲ್ಲ
ಆಗಲಿಲ್ಲ ಅಂಥೇಳಿ ನಡುವೆ ಬಿಡೋದಾಗಲಿ ಏನೂ ಮಾಡಬೇಡ ಅಂತ ಹೇಳು. ಯಾಕಂದರೆ ಅಲ್ಲಿ ಪರೀಕ್ಷೆ ನಡೀತಿರತ್ತೆ, ನೀವು ಹಿಂದೆ ಇಡೋದಾಗಿ ಹೇಳ್ದಂಗೆ ನಾನು ತುಂಬ ಮನವರಿಕೆ ಮಾಡ್ಕೊಂಡಿದ್ದೀನಿ. ಅಲ್ಲಿ ದೇವರು ನಮಗೆ ಪರೀಕ್ಷೆ ಕೊಟ್ಟು ಸುಮ್ಮನೆ ಇರ್ತಾನಂತ. ಹಂಗೆ ಸುಮ್ಮನೆ ಪರೀಕ್ಷೆ ಕೊಟ್ಟಾಗ ನಾವು ಎಕ್ಕಡಿ ಗಮನ ಕೊಡದೆ ನಾವು ನೇರ ನಾವು ಏನು ಮಾಡ್ತಿರ್ತೀವೋ ಆ ಕೆಲಸದ ಕಡೆ ಗಮನ ಕೊಟ್ಟರೆ ಖಂಡಿತ ಸಕ್ಸಸ್ ಸಿಗತ್ತೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಹಲವಾರು ವಿಡಿಯೋಗಳು ನನಗೆ ಮೋಟಿವೇಶನ್ ಆಗ್ಯಾವ. ಥ್ಯಾಂಕ್ ಯು ಅಕ್ಕ. ಈ ಥರ ನಿಮ್ಮ ಮೋಟಿವೇಶನ್ ವಿಡಿಯೋಗಳು ನಮಗೆ ತುಂಬ ಬೇಕಕ್ಕ. ಮುಂದಿನ ದಿನಗಳಲ್ಲಿ ಹಾಕ್ತಾನೇ ಇರಿ. ಸೊ ನಾನು ಕೂಡ ಒಂದಲ್ಲ ಒಂದಿನ ವಾಯ್ಸ್ ರೆಕಾರ್ಡ್ ಕಳಿಸ್ತೀನಿ. ಇವಾಗ ಕೆಲಸದಲ್ಲಿ ಬಿಜಿ ಇದ್ದೀನಿ ಅಂತ ಹೇಳಿದರು. ಸೊ ತುಂಬ ಖುಷಿ ಆಯಿತು ಅದನ್ನು ಕೇಳಿಬಿಟ್ಟು. ಎಲ್ರಿಗೂ ಒಳ್ಳೆಯದಾಗಲಿ, ರಾಯರು ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತಾರೆ. ಖಂಡಿತ ನೀವೇನಾದರೂ ವ್ರತ ಪೂಜೆ ಏನಾದರೂ ಮಾಡ್ತಿರೋರಾಗಿದ್ದರೆ, ಮಾಡ್ಬೇಕು ಅಂದ್ಕೊಂಡಿರೋರಾಗಿದ್ದರೆ, ನಡುವೆ ಏನಾದರೂ ಪ್ರಾಬ್ಲಮ್ಸ್ ಬಂದರೆ ಯಾವತ್ತೂ ಗಿವ್ ಅಪ್ ಮಾಡಬೇಡಿ. ಖಂಡಿತ ಸಕ್ಸಸ್ಫುಲ್ಲಾಗಿ ಆ ಒಂದು ನೀವು ಅಂದ್ಕೊಂಡಿರೋ ಕಾರ್ಯನ ಮುಗಿಸಿ ಖಂಡಿತ ರಿಸಲ್ಟ್ ಒಳ್ಳೆಯದಾಗಿ ಬರುತ್ತೆ, ಒಳ್ಳೆಯದನ್ನೇ ಮಾಡ್ತಾರೆ ಅಂತ ಹೇಳ್ತೇನೆ. ಈ ಒಂದು ಮೋಟಿವೇಶನ್ ಆಗಿರ್ಬೋದು, ಒಂದು ಒಳ್ಳೆಯ ಅನುಗ್ರಹದ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆಲ್ ಬಾಯ್. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.